ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಇದರ ಅಂಗವಾಗಿ ಒಂದಷ್ಟು ಕಡೆ ಕಾರ್ಯಕ್ರಮ ಆದಿದ್ದೆಲ್ಲ ಇತ್ತು. ನಮ್ಮ ಮನೆಯಲ್ಲೂ ಅಷ್ಟೇ ಒಂದಷ್ಟು ಸಣ್ಣ ಪುಟ್ಟ ಯಾವುದೋ ಒಂದು ಪೂಜೆ ಮಾಡ್ತಾಯಿದ್ರು. ಸೊ ಪೂಜೆ ಮುಗಿಸ್ಕೊಂಡು ಹಾಗೆ ಬಂದು ನಿಮ್ಮ ಬಳಿ ಮಾತಾಡೋಣ ಅಂತೇಳಿ ಮಾತಾಡ್ತಾ ಇದ್ದೀನಿ. ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಾನು ಇವನ್ ಇಫ್ ಐ ಆಮ್ ಇವನ್ ಇಫ್ ಐ ಬಿಲಾಂಗ್ ನಾನು ಕೆಂಪೇಗೌಡರ ಅನುಯಾಯಿ ಆದರೂ ಕೂಡ ಬಸವಣ್ಣನವರ ಸಾಕಷ್ಟು ತತ್ವ ಸಿದ್ಧಾಂತಗಳನ್ನ ರೂಢಿಸ್ಕೊಂಡಿದ್ದೀನಿ. ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಹೇಳಿದ್ರೆ ಅದು ನಾವೇ ಮಾಡಿದಿರೋ ಅದನ್ನ ಹೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ ಅಂತೇಳಿ ನಾನು ಸಾಮಾನ್ಯ ಹೇಳಲಿಕ್ಕೆ ಹೋಗಲ್ಲ. ಅದು ಹೇಳೋದಲ್ಲ, ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಜ್ಯೋತಿ ಯಾವ ಜಾತಿಯ, ಜ್ಯೋತಿಗೆ ಯಾವ ಜ್ಯೋತಿ ಯಾವ ಜಾತಿ ಇದೆ ಅಂತ, ಜ್ಯೋತಿ ಯಾವ ಜಾತಿವಯ್ಯ ಅಂತೇಳಿ ಒಂದು ಹಾಡು ಸಹ ಇದೆ. ನಾನಿವತ್ತು ಮಾತಾಡಕ್ ಕೊಟ್ಟಿರೋದು ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದೊಂದು ಮಠಗಳಿದೆ, ಒಂದೊಂದಷ್ಟು ಮಠಗಳು ಒಂದಷ್ಟು ಕಾಲೇಜುಗಳನ್ನ ಯೂನಿವರ್ಸಿಟಿಗಳನ್ನ ಕಟ್ಕೊಂಡು ಸಾರ್ವಜನಿಕರಿಗೆ ಆ ಸಮುದಾಯಗಳಿಗೆ ಹೆಲ್ಪ್ ಮಾಡ್ತೀನಿ ಅಂತ. ನಾನು ಇವತ್ತು ಮಾತಾಡಕ್ ಕೊಟ್ಟಿರೋದು ಬೇರೆ ಯಾವುದು ಅಲ್ಲ, ನಮ್ಮದೇ ಸಮುದಾಯದ ಒಕ್ಕಲಿಗ ಮಠ BGS ಸಂಸ್ಥೆ ಏನಿದೆ ನೆಲಮಂಗಲದಲ್ಲಿ ಒಂದು ಹೊಸ ಬ್ಯಾಂಗ್ಳೂರ್ ಕ್ಯಾಂಪಸ್ಸಿನ ಒಂದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯನ್ನ ಇನಾಗ್ರೇಷನ್ ಮಾಡ್ಕೊಂಡ್ಲಿ. ಮಠ ಚೆನ್ನಾಗಿರ್ಲಿ, ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾರಂತ ಮಠ ಇನಾಗ್ರೇಷನ್ ಮಾಡಿದ್ರೆ ನಮ್ಗೆಲ್ಲರೂ ಖುಷಿ. ಬಟ್ ಒಂದೇ ಒಂದು ಬೇಜಾರಾಗಿದ್ದೇನು ಅಂತಂದ್ರೆ ಈ ಒಂದು BGS ಏನಿದೆ, ಬಾಲಗಂಧ ಸ್ವಾಮೀಜಿ ಸಂಸ್ಥಾನ ಏನಿದೆ, ದೊಡ್ಡವರು ಬಾಲಗಂಧ ಸ್ವಾಮೀಜಿಗಳು ಅವ್ರಿಗೆ ರೈತರು, ಒಕ್ಕಲ್ತನ ಮಾಡೋರು, ಒಕ್ಕಲಿಗರು ಎಷ್ಟೋ ಜನ ದಾನ ಧರ್ಮ ಕೊಟ್ಟು ಈ ಒಂದು ಸಂಸ್ಥಾನ ಈ ಮಟ್ಟಕ್ಕೆ ಬೆಳ್ಕೊಂಬಂತು. ವಿಧಿವಶ ಅವರು ತೀರಿ ಹೋದ್ರು. ಇವತ್ತಿನ ಸ್ವಾಮೀಜಿಯವರು ಇವತ್ತು ನಮ್ಮ ಶ್ರೀ ನಿರ್ಮಲಾನಂದರವರ ಐ ಥಿಂಕ್ ಅವರ ಒಂದು ಆಧಿಪತ್ಯದಲ್ಲಿ ಈ ಒಂದು ಸಂಸ್ಥಾನ ನಡೀತಾ ಇದೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕ್ಯಾಂಪಸ್ಸಿನ BGS ಮೆಡಿಕಲ್ ಕಾಲೇಜ್ ಮತ್ತೆ ಆಸ್ಪತ್ರೆ ಉದ್ಘಾಟನೆ ಆಗಿದೆ. ಅಮಿತ್ ಶಾ ಅವರು ಬಂದಿದ್ದಾರೆ. ಸೊ ನಾನು ಮತ್ತೆ ಸಾಕಷ್ಟು ಜನ ಗಮನಿಸಿದ್ದೇನು ಅಂತಂದ್ರೆ, ಎಂಟೈರ್ ಆ ಒಂದು ಇನಾಗ್ರೇಷನ್ ನಲ್ಲಿ ಕನ್ನಡವೇ ಕಾಣ್ತಾ ಇರ್ಲಿಲ್ಲ, ಕನ್ನಡವೇ ಮಾಯ ಆಗಿತ್ತು. ಸೊ ಕನ್ನಡ ಇಲ್ಲದಂತ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಖಂಡಿತವಾಗಿ ನಮ್ಗೆ ಪ್ರಶ್ನೆ ಕೇಳುವಂತ ಅಧಿಕಾರ ಇದೆ. ಯಾಕೆ ಅಂತಂದ್ರೆ ಈ ಸಂಸ್ಥಾನ ಇದೆ ಅಥವಾ ಈ ಮಠ ಏನಿದೆ, ಈ ಸಮುದಾಯದಂತ ನಮ್ಮ ಪೂರ್ವಜರು ಮತ್ತೆ ನಮ್ಮ ಹಿರಿಕರು ಸಾಕಷ್ಟು ಕೋಟ್ಯಾಂತರ ಲಕ್ಷಾಂತರ ಜನ ದಾನ ಧರ್ಮ ಮಾಡಿ ಈ ಮಠ ಆ ಮಠಕ್ಕೆ, ಈ ಇವತ್ತಿನ ಮಟ್ಟಕ್ಕೆ ಅಂದ್ರೆ ಮಟ್ಟಿಗೆ ಬೆಳೆದಿದೆ. ಬಟ್ ಇವತ್ತು ಬೆಳೆದಿರೋ ಮಟ್ಟದಲ್ಲಿ ಐ ಥಿಂಕ್ ರೈತರನ್ನ, ಬಡವರನ್ನ, ಕನ್ನಡಿಗರನ್ನ ಈ ಮಠ ಮರಿತಾ ಇದೆಯಾ ಅಂತ ಎಲ್ಲೋ ಒಂದ್ ಕಡೆ ನನಗನ್ನಿಸ್ತು. ಹಾಗಾಗಿನೇ ಫಾರ್ ದ ಸೇಮ್ ರೀಸನ್ ನಾನು ಈಗ ಏನಾಗ್ತಾ ಇದೆ ಮಠ, ನಮ್ಮ ಒಕ್ಕಲಿಗರ ಕರ್ನಾಟಕದಲ್ಲಿ ಒಕ್ಕಲಿಗರಿದೆ, ಎಲ್ಲ ರೀತಿ ಸಮುದಾಯ, ಎಲ್ಲಾ ರೀತಿ ಜಾತಿಗಳಿದೆ. ಬಟ್ ಒಕ್ಕಲಿಗ ಸಮುದಾಯಕ್ಕೆ ಈ ಮಠ ಒಂದು ಐ ಥಿಂಕ್ ಒಂದು ಹಿಮಾಲಯ ಬೆಟ್ಟ ಇದ್ದಂಗೆ. ಸೊ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಎರಡು ಸಂಸ್ಥಾನಗಳು, ಒಂದು ರಾಜ್ಯ ಒಕ್ಕಲಿಗರ ಸಂಘ ಮತ್ತೆ ಈ BGS ಮಠ ಏನಿದೆ, ತುಂಬಾ ಎರಡು ಪ್ರಾಮುಖ್ಯವಾದಂಥದ್ದು. ಬಟ್ ಬರ್ತಾ ಈ ಒಂದು ಮಠದ ಆಡಳಿತ ಯಾವ ರೀತಿ ನನಗನ್ನಿಸ್ತಾ ಇದೇನೋ ಅಂತಂದ್ರೆ, ಬರ್ತಾ ಕಮರ್ಷಿಯಲೈಸೇಷನ್ ಆಗ್ತಾ ಇದೆಯಾ, ಬಡ ಒಕ್ಕಲಿಗರನ್ನ ಈ ಮಠ ಮರಿತಾ ಇದೆಯಾ. ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, BGS ಮಠ ಆಗಿರ್ಬೋದು, ಬಡ ಒಕ್ಕಲಿಗರನ್ನ ಈ ಒಕ್ಕಲತನ ಮಾಡ್ತಾ ಇದ್ದಂತ ಎಷ್ಟೋ ಜನ ಬೆಂಗಳೂರಲ್ಲಿ ಜಮೀನುಗಳನ್ನ ಕಳ್ಕೊಂಡು ಒಂದೊತ್ತು ಟೀಗೆ ಇಲ್ದಿರ ಒಕ್ಕಲಿಗರು ಆಳ ಹೋಗಿದ್ದಾರೆ. ಕಾರಣ ಏನೂ ಇಲ್ಲ, ಅವರ ರೈತ ಬೆಳೀತದಂತ ಜಮೀನುಗಳನ್ನ ಕಿತ್ಕೊಂಡು ಕಮರ್ಷಿಯಲೈಸೇಷನ್ ಮಾಡ್ಕೊಂಡು ಈ ಮಟ್ಟಕ್ಕೆ ಇವತ್ತು ಒಕ್ಕಲತನ ಮಾಡೋರು. ಬೆಂಗಳೂರು ಕಟ್ಟದಂತ ಕೆಂಪೇಗೌಡರು ಅಷ್ಟೇ ಕೃಷಿ ಮಾಡ್ಕೊಂಡಿದ್ದವರು ಇವತ್ತು ಒಂದು ಹುಡುಕರೆ 1 ಎಕರೆ ಕೃಷಿ ಜಮೀನು ಸಿಗಲ್ಲ. ಎಲ್ಲಾ ಕೃಷಿ ಜಮೀನುಗಳು ರಿಂಗ್ ರೋಡ್ಗಳಾಗಿದೆ, ಏರ್ಪೋರ್ಟ್ಗಳಾಗಿದೆ, ಮಾಲ್ಗಳಾಗಿದೆ, ಎಲ್ಲ ಆಗಿದೆ. ಬಟ್ ಅಲ್ಟಿಮೇಟ್ ಆಗಿ
ತಿನ್ನಕ್ಕೆ ಅನ್ನ ಇಲ್ದಿರುವಂತ ಪರಿಸ್ಥಿತಿನ ನಾವೆಲ್ಲ ಮಾಡ್ಕೊಂಡಿದ್ರೆ. ಬಟ್ ಸಂಸ್ಥೆಯ ವಿಚಾರಕ್ಕೆ ಬಂದ್ರೆ ಅಥವಾ ಈ ಮಠದ ವಿಚಾರಕ್ಕೆ ಬಂದ್ರೆ ನಮ್ಗೆ ಅನ್ಸುತ್ತೇನೋ ಅಂತಂದ್ರೆ ಹಿಂದೆ ಇದ್ದಂತ ಸ್ವಾಮೀಜಿಗಳು, ಬಾಲಗಂಗ ಸ್ವಾಮೀಜಿಗಳು, ಇದು ನಾವು ನಮ್ಮ ಹಿರಿಯದಿಂದ ಕೇಳ್ಪಟ್ಟಿದ್ದೇನು ಅಂತಂದ್ರೆ ಇದು ಶೂದ್ರ ಸಂಬಂಧಪಟ್ಟಂತ ಮಠ ಅಂತ ಹೇಳ್ಕೊಂತ ಇದ್ರು. ಬಟ್ ಬರ್ತಾ ಎಲ್ಲೋ ಒಂದ್ ಕಡೆ ನೆನ್ನೆ ಇನಾಗ್ರೇಟ್ ಮಾಡಿದಂತ ಅಮಿತ್ ಶಾ ಕರೀಲಿ, ಏನ್ ಸಮಸ್ಯೆ ಇಲ್ಲ, ಕೇಂದ್ರ ಸರ್ಕಾರದವ್ರನ್ನ ಕರೀಲಿ, ಕುಮಾರಸ್ವಾಮಿ ಇಟ್ಕೊಳ್ಳಿ, ಎಲ್ಲ ಶ್ರೀಮಂತರನ್ನ ಸರ್ಕಾರದವ್ರನ್ನ ಇಟ್ಕೊಂಡ್ರೆ ಒಬ್ಬ ಬಡ ರೈತ, ಒಬ್ಬ ಸಮುದಾಯಕ್ಕೆ ಸೇರಿದವ್ರನ್ನ ಯಾಕೆ ಈ ಮಠದಿಂದ ಇನ್ವೈಟ್ ಮಾಡ್ಲಿಲ್ಲ? ಓಕೆ, ಎಲ್ಲರಿಗೂ ಇನ್ವಿಟೇಷನ್ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಆದ್ರೆ ಖಂಡಿತವಾಗಿ ಸ್ವಾಮೀಜಿಗಳು ದೊಡ್ಡ ಮನ್ಸು ಮಾಡಿ ಅಟ್ಲೀಸ್ಟ್ ಒಂದು ವಾಹಿನಿನಲ್ಲಿ ಬನ್ನಿ ಅಂತ ಇನಾಗ್ರೇಷನ್ ಅಟ್ಲೀಸ್ಟ್ ಬಾಯಲ್ಲಿ ಕರೆದಿದ್ರು ಕೂಡ ಎಷ್ಟೋ ಜನ ಬಡ ಸಮುದಾಯ ಸಂಬಂಧಪಟ್ಟಂತವ್ರು, ಬಡವರು, ನಮ್ಮಂತವ್ರು ಪ್ರತಿಯೊಬ್ಬರು ಜಾಯ್ನ್ ಆಗ್ತಾ ಇದೀವಿ. ಒಂದು ಆ ಮಠದ ಇನಾಗ್ರೇಷನ್ ನಲ್ಲಿ ಕೇಂದ್ರ ಅಮಿತ್ ಶಾ ಅವ್ರನ್ನ ಕರ್ಕೊಂಬಂದ್ ಏನ್ ಗುಜರಾತಿಗಳು ಪಾಲಾಗ್ತಾ ಇದೆಯಾ ಮಠ? ನನ್ಗ ಅರ್ಥ ಆಗ್ತಾ ಇಲ್ಲ. ಏನ್ ಗುಜರಾತಿಗಳು ಮಾರವಾಡಿಗಳು ಏನಾದ್ರು ನಮ್ಮ ಮಠದ ಮೇಲೆ ಏನು ಕಂಟ್ರೋಲ್ ಏನಾದ್ರು ತಗೊಳ್ಳಿಕ್ಕೆ ಹೋಗ್ತಾ ಇದಾರ ಅಂತ ಒಂದು ಡೌಟ್ ಸಹ ನಮ್ಗೆಲ್ಲ ಶುರುವಾಗ್ತಾ ಇದೆ. ಒಂದು ಕನ್ನಡ ಕಾಣ್ತಾ ಇಲ್ಲ. ನಿನ್ನೆ ಬ್ಯಾಂಗ್ಳೂರ್ ಕ್ಯಾಂಪಸ್ ಇನಾಗ್ರೇಟ್ ಆಗಿದೆ ವಿತ್ ಗ್ರೇಟ್ ರೆಸ್ಪೆಕ್ಟ್. ಈ ಮಠಕ್ಕೆ ಒಂದು ದೊಡ್ಡ ರೆಸ್ಪೆಕ್ಟ್ ಅನ್ನ ಕೊಡುತ್ತಾ, ಸ್ವಾಮೀಜಿ ಅವರಿಗೆ ಒಂದು ದೊಡ್ಡ ರೆಸ್ಪೆಕ್ಟ್ ಅನ್ನ ಕೊಡ್ತಾ, ಮತ್ತೆ ಬಾಲಗಂಗಾಧರ ಸ್ವಾಮೀಜಿ ಅವರು ಈ ಮಠವನ್ನ ಬೆಳೆಸಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆಮೇಲೆ ಸಮುದಾಯಗಳು ಈ ಮಠವನ್ನ ಬೆಳೆಸಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಇವತ್ತು ಎಲ್ಲ ಒಂದ್ ಕಡೆ ಈ ಒಂದು ಮಠ, ನಮ್ಮ BGS ಬಾಲಗಂಗಾಧರ ಸ್ವಾಮೀಜಿ ಏನು ಮಠ ಏನಿದೆ, ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಆಗಿ ರಾಜಕಾರಣಿಗಳ ಕೈಗೆ ಇದೇನಾದ್ರೂ ಸಿಕ್ಕಿ ಒದ್ದಾಡ್ತಾ ಇದೆಯಾ ಈ ಒಂದು ಮಠ ಅಂತ ನಮಗೆ ಡೌಟ್ ಶುರುವಾಗಿದೆ. ಸಮುದಾಯದವರು ಐ ಬಿಲಾಂಗ್ ಟು ಒಕ್ಕಲಿಗ ಕಮಿಟಿ ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಒಕ್ಕಲಿಗ ಕಮಿಟಿ. ಮತ್ತೆ ಈ ಮಠಕ್ಕೆ ಒಂದು ಗ್ರೇಟ್ ರೆಸ್ಪೆಕ್ಟ್ ಇಟ್ಕೊಂಡು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಆಗಿರ್ಬೋದು, ಬರೀ ಶ್ರೀಮಂತರದೆ ಅಲ್ಲಿ ಬಡ ಒಕ್ಕಲಿಗನನ್ನು ಓಟ್ ಹಾಕಿ ಬರ್ಬೇಕೇ ಹೊರತು ಅಧಿಕಾರ ಕೊಟ್ಟು ಅಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಂಡ್ರು ಯಾರು ಕೇಳಲ್ಲ. ಒಬ್ಬ ಬಡ ಸಮುದಾಯವನಿಗೆ ಒಂದು ಹೆಲ್ಪ್ ಆಗಲ್ಲ. ಅದು ನನಗೊತ್ತಿಲ್ಲ. ಮಠದಿಂದ ಖಂಡಿತವಾಗಿ ನನ್ಗಂತೂ ಯಾರಿಗಾರು ಹೆಲ್ಪ್ ಸಿಗ್ತಾ ಇದೆಯಾ ಖಂಡಿತವಾಗಿ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ರಾಜ್ಯ ಒಕ್ಕಲಿಗರ ಸಂಘದಲ್ಲೂ ಅಷ್ಟೇ ನೆನ್ನೆ ಅಲ್ಲಿ ಶ್ರೀಮಂತರ ದಬ್ಬಾಳಿಕೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಪರ್ಪಸ್ ಸರ್ವ್ ಆಗ್ತಾ ಇಲ್ಲ. ರಾಜ್ಯ ಒಕ್ಕಲಿಗರ ಸಂಘ ಅದನ್ನ ಸಂಸ್ಥಾನ ಮಾಡಿದ್ದು, ಅಂದ್ರೆ ಅದನ್ನ ನಿರ್ಮಾಣ ಮಾಡಿದ್ದು, ಅದನ್ನ ಹುಟ್ಟಾಕಿದ್ದು ಕಾರಣನೇ ಸಮುದಾಯಕ್ಕೆ ಒಳ್ಳೇದಾಗ್ಲಿತ್ತ. ನಿಜವಾಗ್ಲೂ ರಾಜ್ಯ ಒಕ್ಕಲಿಗರ ಸಂಘದಿಂದ ಬಡ ಒಕ್ಕಲಿಗರಿಗೆ ಅಥವಾ ಸಮುದಾಯದವರಿಗೆ ನಿಜವಾಗ್ಲೂ ಓದಕ್ಕಾಗಿರ್ಬೋದು, ಹೆಲ್ಪ್ ಆಗಿರ್ಬೋದು, ಅಥವಾ ಫ್ರೀ ಸೀಟ್ ಆಗಿರ್ಬೋದು, ನಿಜವಾಗ್ಲೂ ರಾಜ್ಯ ಒಕ್ಕಲಿಗರ ಸಂಘದಿಂದ ಸಿಗ್ತಾ ಇದೆಯಾ? ಸೇಮ್ ಥಿಂಗ್ ಈ ಮಠದ ವಿಚಾರಕ್ಕೆ ಬಂದ್ರು ಅಷ್ಟೇ ನೆನ್ನೆ ಎಲ್ಲೋ ಒಂದು ಕಡೆ ಗುಜರಾತಿಗಳು ಮತ್ತೆ ಉತ್ತರ ಭಾರತದವರ ಹಿಡಿತದಲ್ಲಿ ನಮ್ಮ ಒಕ್ಕಲಿಗ ಮಠ ಏನಾದ್ರೂ ಹೋಗ್ತಾ ಇದೆ ಖಂಡಿತ ನನಗೊತ್ತಿಲ್ಲ. ದಿಸ್ ಇಸ್ ವಾಟ್ ನನಗೆ ಅನ್ನಿಸ್ತಾ ಇರೋದು. ನನಗೆ ಹೇಳಲಿಕ್ಕೆ ಇದು ಯಾವುದೇ ರೀತಿಯ. ಆಮೇಲೆ ಬಡವರಿಗೆ, ಸಮುದಾಯದವ್ರಿಗೆ ಯಾರಿಗೂ ಕೂಡ ನಿನ್ನೆ ಆ ಇನಾಗ್ರೇಷನ್ ಎಲ್ಲ ಪವರ್ಫುಲ್ ಪೀಪಲ್ಗಳು, ರಾಜಕಾರಣಿಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟರ್ಗಳಾಗಿರ್ಬೋದು, ಒಬ್ಬ ಸಮುದಾಯದ ಬಡ ರೈತನನ್ನ ಯಾರು ಕೂಡ ಅಲ್ಲಿ ನಾನಂತೂ ನೋಡ್ಲಿಲ್ಲ. ಇಷ್ಟೊಂದು ಕಮರ್ಷಿಯಲೈಸೇಷನ್ ಮಠಗಳಾಗ್ಬಿಟ್ರೆ ಮತ್ತೆ ಆ ಸಮುದಾಯ, ಅದನ್ನ ಕಟ್ಟದಂತ ಸಮುದಾಯದ ಗತಿ ಏನಾಗ್ಬೇಕು, ಅದನ್ನ ನಂಬ್ಕೊಂಡಿರುವಂತ ಸಮುದಾಯದ ಪರಿಸ್ಥಿತಿ ಏನಾಗ್ಬೋದು. ಆಮೇಲೆ ನಮ್ಮ ಈ ಸಮುದಾಯದ ಮಠದ ಮೇಲೆ ಬೇರೆ ಯಾವ್ದನ ಶಕ್ತಿಗಳು ತಮ್ಮ ಪ್ರಭಾವನ ಬೇರೆ ಹಿಡಿತದಲ್ಲಿ ಇಟ್ಕೊಂಡಿದ್ಯಾ ಅನ್ನೋ ಒಂದು ಡೌಟ್ ಕೂಡ ನಮ್ಮೆಲ್ಲರಿಗೂ ಇದೆ. ಅದು BGS ಮಠ ಆಗಿರ್ಬೋದು, ಒಕ್ಕಲಿಗರ ಮಠ ಆಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಸಮುದಾಯದ ಬಡವರಿಗೆ, ಒಕ್ಕಲಿಗರಿಗೆ, ಮತ್ತೆ ತಳಮಟ್ಟದಲ್ಲಿರೋರಿಗೆ, ಸಾಮಾನ್ಯರಿಗೆ, ನಮ್ಮಂತವ್ರಿಗೆ ಖಂಡಿತವಾಗಿ ಎಲ್ಲೂ ಕೂಡ ನೆನ್ನೆ ನಡೆದ ಇನಾಗ್ರೇಷನ್ ಅಲ್ಲಿ ಒಂದು ಅಟ್ಲೀಸ್ಟ್ ಆ ಸಮುದಾಯದವ್ರಿಗೆ ಬನ್ನಿ ಅಂತ ಹೇಳಿ ಸ್ವಾಮೀಜಿಗಳು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ರು ಕೂಡ ನಾವೆಲ್ಲ ನಾವು ಬರಕಾಗ್ತಾ ಇದ್ದೇವೆ ಬಿಡ. ಖಂಡಿತವಾಗಿ ಸಂಸ್ಥೆ ಚೆನ್ನಾಗಿರ್ಲಿ ಅಂತ ನಮ್ಮೆಲ್ಲರಿಗೂ ಪ್ರಾರ್ಥನೆ. ಬಟ್ ಈ ನಿಟ್ಟಿನಲ್ಲಿ ಇದು ಏನು ಮಠ ಹೋಗ್ತಾ ಇರೋ ರೀತಿನಲ್ಲಿ, ಮತ್ತೆ ಮಠನ ನಡೆಸ್ತಾ ಇರೋ ರೀತಿನಲ್ಲಿ, ಮತ್ತೆ ಈ ಮಠಕ್ಕೆ ಉತ್ತರ ಭಾರತದವರು ಬಂದು ಇನಾಗ್ರೇಷನ್ಗೆ ಕರ್ನಾಟಕದಲ್ಲಿ ಕನ್ನಡ ಮಣ್ಣಲ್ಲಿ ಈ ಒಂದು ಬೆಂಗಳೂರು ಕ್ಯಾಂಪಸ್ ಇನಾಗ್ರೇಟ್ ಆಗಿದೆ. ಕನ್ನಡದಲ್ಲಿ ಬ್ಯಾನರ್ ಸಹ ಇರಲಿಲ್ಲ. ನಮಗ್ ನೋವಾಗುತ್ತೆ ಅಲ್ಲ. ಕರ್ನಾಟಕದಲ್ಲಿ ಯಾರೋ ಹಿಂದಿ ವಾಲಗಳನ್ನ ಮೆಚ್ಚೋಕೋಸ್ಕರ ನಮ್ಮ ಮಠದವರು, ನಮ್ಮ ಮಠ ಅಂತ ನಾನು ನಿಜವಾಗ್ಲೂ ಗರ್ವದಿಂದ ಹೇಳ್ಕೊಂತೀನಿ. ಕಾರಣ ಯಾಕೆ ಅಂತಂದ್ರೆ ಆ ಮಠ ಸಮುದಾಯಕ್ಕೆ ಸೇರಿದ್ದು. ಶ್ರೀಗಳದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರೆ ನನಗೇನು ಸಮಸ್ಯೆ ಇಲ್ಲ. ಬಟ್ ಇವತ್ತ
ನಿನ್ನೆ ಇನಾಗ್ರೇಷನ್ ಕನ್ನಡಿಗರು ಮಿಸ್ ಆಗಿದ್ರು, ಕನ್ನಡ ಭಾಷೆ ಮಿಸ್ ಆಗಿತ್ತು, ಸಮುದಾಯದ ಬಡ ವ್ಯಕ್ತಿಗಳು ಮಿಸ್ ಆಗಿದ್ರು. ಬರೀ ಶ್ರೀಮಂತರೇ ಈ ಮಠದ ಅಕ್ಕಪಕ್ಕ ನಿಂತ್ಕೊಂಡು ಅವರೇ ಮಾಡಂಗಿದ್ರೆ ಮತ್ತೆ ಈ ಬಡವರ, ಈ ಸಮುದಾಯದಂತ ಬಡವರಾಗಿರ್ಬೋದು, ಸಾಮಾನ್ಯರಿಗಾಗಿರ್ಬೋದು ಎಲ್ಲಿ ಹೋಗ್ಬೇಕು? ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಅಲ್ಲೇ ಅಷ್ಟೇ ಚುನಾವಣೆಗೆ ಅವರುಗಳು ದೊಡ್ಡ ದೊಡ್ಡವರು ನಿಂತ್ಕೊಂಡು ಗೆದ್ದು ಆ ರಾಜ್ಯ ಒಕ್ಕಲಿಗರ ಸಂಘನ ಅಧ್ವಾನ ಮಾಡಿ ನಾಶ ಮಾಡಿ ಇಟ್ಟಿದ್ದಾರೆ. ಮತ್ತೆ ಇವತ್ತು ಮಠನೂ ಅಷ್ಟೇನೆ, BGS ಮಠ ಇಬ್ಬರು ಸ್ವಾಮೀಜಿಗಳಿದ್ದಾರೆ. ಒಬ್ಬರು ನಿರ್ಮಲಾನಂದರು, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ರು ಇದ್ದಾರೆ ಶೇಖರ್ ಸ್ವಾಮೀಜಿಗಳಂತ. ಶೇಖರ್ ಸ್ವಾಮಿಗಳು ನಿಜವಾದಂತ ಆಡಳಿತಗಾರರು, ಬಿಕಾಸ್ ಹಿ ಹೋಲ್ಡ್ಸ್ ಅಡ್ಮಿನಿಸ್ಟ್ರೇಷನ್. ಬಟ್ ನಾನು ಮಠಕ್ಕಾಗಿರ್ಬೋದು, ಮಠನ ನಡೆಸ್ತಾ ಇರೋಗಾಗಿರ್ಬೋದು, ಈ ಸಮುದಾಯದ ಬಡವರು ನಿಮಗೆ ಬೇಕಾಗಿಲ್ವಾ? ಈ ಸಮುದಾಯದ ಕೆಳಮಟ್ಟದ ಒಕ್ಕಲಿಗರು ನಿಮ್ಗೆ ಅವಶ್ಯಕತೆ ಇಲ್ವಾ? ಆಮೇಲೆ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡವನ್ನ ನಿಮ್ಗ ನಮ್ಮ ಕನ್ನಡ ಪದಗಳನ್ನ ಹಾಕ್ಲಿಕ್ಕೆ ಬೇಜಾರ ಅಥವಾ ಅವಮಾನನ? ಆಮೇಲೆ ಯಾರೋ ಉತ್ತರ ಭಾರತದವ್ರನ್ನ ಹೋಮ್ ಮಿನಿಸ್ಟರ್ ಕರ್ಕೊಂಡ್ಬಂದು ಇನಾಗ್ರೇಷನ್ ಮಾಡಕ್ಕೋಸ್ಕರ ಇಂಗ್ಲಿಷ್ ಜೊತೆನಲ್ಲಿ ಕನ್ನಡವನ್ನು ಬಳಸಬಹುದಾಗಿತ್ತು. ಸಾಮಾನ್ಯ ಒಕ್ಕಲಿಗರನ್ನ ಈ ಇನಾಗ್ರೇಷನ್ಗೆ ಮಠದವರು ಕರೀಬಹುದಾಗಿತ್ತು. ನೀವ್ ಯಾರೋ ನಮಗೆ ವಾಟ್ಸ್ಆಪ್ ಕಳ್ಸೋದ್ ಬೇಡ, ಇನ್ವಿಟೇಷನ್ ಕಳ್ಸೋದ್ ಬೇಡ, ಕೊಡೋದು ಬೇಡ. ಬದಲಿಗೆ ಒಂದು ವಿಡಿಯೋ ಮಾಡಾಕಿದ್ರು ಸಹ ನಾವೆಲ್ಲ ಬರ್ತಾ ಇದ್ವಿ, ಅಟ್ಲೀಸ್ಟ್ ಬಂದಿಲ್ಲ ಅಂದ್ರೂ ಕೂಡ. ಬಟ್ ನಮ್ಮ ಎಲ್ಲರ ಆಶೆಗಳು ಇರ್ತಾ ಇತ್ತು. ಇಲ್ಲಿ ಮಠನೇ ಆಗಿರ್ಬೋದು, ನಮ್ಮ BGS ಮಠನೇ ಆಗಿರ್ಬೋದು, ಬಡವರಿಗೆ ಇಟ್ಕೊಂಡ್ ಮಠದಲ್ಲಿ ಈ ಮಠನೂ ಇಲ್ಲ. ಯಾಕಂದ್ರೆ ನಾನ್ ನೋಡಿದೀನಿ ಮಠ, ಯಾರೋ ಕುಮಾರಸ್ವಾಮಿ ದ್ರೌಪದಿ ಮುರ್ಮು ಅವರನ್ನ ನೋಡಕ್ಕೆ ಮಠದವ್ರು ಹೋಗ್ತಾರೆ. DK ಶಿವಕುಮಾರ್ಗೆ ರೇಡ್ ಆದ್ರೆ ಮಠದವ್ರು ಹೋಗ್ತಾರೆ. ಅದೇ ಸಾಮಾನ್ಯ ಜನರುಗಳಿಗೆ ಯಾರಿಗೂ ಕೂಡ ಮಠದವ್ರು ಇಟ್ಕಲ್ಲ. ಮತ್ತೆ ನಿಜವಾಗ್ಲೂ ಈ ಮಟ್ಟಕ್ಕೆ ಮಠ ಇತ್ತು ಅಂತಂದ್ರೆ ಆ ಸಮುದಾಯದ ಕೆಳಮಟ್ಟದ ಜನರ ಪರಿಸ್ಥಿತಿ ಏನಾಗುತ್ತೆ ಅಂತ ಈ ಮೂಲಕ ಕೇಳುತ್ತಾ, ದಯಮಾಡಿ ನನ್ನ ಪ್ರಶ್ನೆನಲ್ಲಿ ಅನ್ಯತಾವನ್ನ ಭಾವಿಸಬೇಕು ಹೋಗ್ಬೇಡಿ. ಮಠದವರೇ ಆಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘನೇ ಆಗಿರ್ಬೋದು. ಯಾಕೆ ಅಂತಂದ್ರೆ ಸಮುದಾಯ ಅಂದ್ಮೇಲೆ ಒಂದು ನಂಬಿಕೆ, ಸಮುದಾಯದ ಸಂಸ್ಥೆಗಳು ಅಂತಂದ್ರೆ ಆ ಸಮುದಾಯಕ್ಕೆ ಸೇರಿದ್ದು ಅಂತ ಆ ಒಂದು ಕಾರಣ ಇಟ್ಕೊಂಡು ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಆಮೇಲೆ ಅಲ್ಲಿ ನಮ್ಮಂತವ್ರಿಗೆ ಬೆಲೆ ಇಲ್ಲ ಅಂದ್ಮೇಲೆ ಸಾಮಾನ್ಯ ಜನರಿಗೆ ಎಲ್ಲಿ ಬೆಲೆ ಇದೆ? ಮಠದಲ್ಲಾಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಶ್ರೀಮಂತರ ಹಿಡಿತದಲ್ಲಿ, ರಾಜಕಾರಣಿಗಳ ಹಿಡಿತದಲ್ಲಿ ಮಠ ಅಲ್ಲ. ನನಗನ್ನಿಸ್ತಾ ಇರೋದು, ನಾನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಸಹ ಆ ಒಂದು ಬೆಂಗಳೂರು ಕ್ಯಾಂಪಸ್ ಇನಾಗ್ರೇಷನ್ ನನಗಂತೂ ಕಾಣಿಸ್ಲಿಲ್ಲ. ಆಮೇಲೆ ಯಾರನ್ನೂ ಕರೀಲೂ ಇಲ್ಲ. ಅಮಿತ್ ಶಾ ಉತ್ತರ ಭಾರತದ ರಾಜಕಾರಣಿಗಳು, ಗುಜರಾತಿಗಳು ಇಂಪಾರ್ಟೆಂಟ್ ಆಯ್ತು. ಈ ಸಮುದಾಯದ ನಮ್ಮ ಸಮುದಾಯದ ಮಠಕ್ಕೆ ಆಗಿರ್ಬೋದು, ಇವತ್ತಿನ ರಾಜ್ಯ ಒಕ್ಕಲಿಗರ ಸಂಘಕ್ಕಾಗಿರ್ಬೋದು, ಬಡವರು ನಾವು ಕೊಡುವಂತ ದಾನ ಧರ್ಮ ಬೇಕು, ಬಡ ಸಮುದಾಯದವ್ರು ಕೊಡುವಂತ ದಾನ ಧರ್ಮ ಬೇಕು. ನಮ್ಮ ಪೂರ್ವಜರುಗಳೆಲ್ಲ ಕೊಟ್ಟಿದ್ದಾರೆ, ಅವರೆಲ್ಲ ಕೊಟ್ಟಿರೋದಕ್ಕೆ ಈ ಮಟ್ಟಿಗೆ ಒಕ್ಕಲಿಗರ ಸಂಘ ಆಗಿರ್ಬೋದು, ಮಠ ಆಗಿರ್ಬೋದು ಬೆಳೆದು. ಬಟ್ ಆದ್ರೆ ಇವತ್ತಿನ ಸಾಮಾನ್ಯ ಸಮುದಾಯದ ವ್ಯಕ್ತಿಗಳಿಗೆ ಮಠ ಆಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು ನಡ್ಕಂತ ರೀತಿ ಇದೆಯಲ್ಲ, ಖಂಡಿತವಾಗಿ ಮುಂದೊಂದು ದಿನ ನಿಮ್ಗೆಲ್ಲ ಅನ್ಸುತ್ತೆ ನಾವು ಕೇಳುವಂತ ಪ್ರಶ್ನೆನಲ್ಲಿ ನಿಜವಾಗ್ಲೂ ಅವಶ್ಯಕತೆ ಇದೆ. ಮಠ ಕೇವಲ ದೊಡ್ಡ ರಾಜಕಾರಣಿಗಳಿಗೆ ಮೀಸಲ, ಅಥವಾ ಈ ಮಠ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದ್ದ? ನೆನೆ ಬಿಜೆಪಿ ಅವರು ಬರೀ ಬಿಜೆಪಿ ಅವ್ರು ಕಾಣಿಸಿದ್ರು. ನನಗೆ ಸಮಸ್ಯೆ ಇಲ್ಲ, ಬಿಜೆಪಿ ಅವರು ಹೋಗ್ಲಿ, ದಳದವರು ಹೋಗ್ಲಿ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬರೀ ಒಂದು ಪಕ್ಷಕ್ಕೆ ಸೀಮಿತವಾಗಿದ್ಯಾ? ಒಂದು ಸಮುದಾಯದ ಮಠ ಅಂತಂದ್ಮೇಲೆ ಒಂದು ರಾಜಕೀಯ ಪಕ್ಷಕ್ಕೆ ಏನ್ ಸೀಮಿತ ಆಗುತ್ತೆ ಈ ಮಠ? ಆಮೇಲೆ ಈ ಮಠ ಬಡವರಿಗೆ, ನಿರ್ಗತಿಕರಿಗೆ, ಸಮುದಾಯದಲ್ಲಿ ಕೆಳಮಟ್ಟದಲ್ಲಿದ್ದವ್ರಿಗೆ ಮಠ ಆಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಅವರು ಬೆನ್ನಿಗೆ ನಿಂತ್ಕೋಬೇಕೇ ಹೊರತು ರಾಜಕಾರಣಿಗಳನ್ನ ಕರೆಸಿ ಕಮರ್ಷಿಯಲೈಸೇಷನ್ ಆಗ್ಬಿಟ್ರೆ, ವಾಣಿಜ್ಯೀಕರಣ ಆಗ್ಬಿಟ್ರೆ ಸಮುದಾಯದಲ್ಲಿ ಕೆಳಗಡೆ ಇರುವಂತವ್ರು ತುಳಿದು ಹೋಗ್ತಾರೆ. 95% ಈ ಸಮುದಾಯದದು ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಆಗಿರ್ಬೋದು, ಇದೇ ಒಕ್ಕಲಿಗರ ಜಮೀನುಗಳನ್ನ ಕಿತ್ಕೊಂಡು ಏರ್ಪೋರ್ಟ್ಗಳನ್ನ ಮಾಡಿದ್ರು, ಇದೇ ಒಕ್ಕಲಿಗರ ಜಮೀನ ಕಿತ್ಕೊಂಡು ಲೇಔಟ್ಗಳನ್ನ ಮಾಡಿದ್ರು. ಒಂದು ಇಂಚ್ ಬಿಟ್ಟಿಲ್ಲ. ಎಲ್ಲ ಅವ್ರದ್ದು ಅಕ್ವೈರ್ ಮಾಡ್ಕೊಂಡು ಎಂತ ಒಕ್ಕಲಿಗರನ್ನೆಲ್ಲ ಬೀದಿ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಿದೆ. ಮಠ ಆಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಒಂದು ಪ್ರಶ್ನೆ ಮಾಡಲ್ಲ. ಆಮೇಲೆ ಇಷ್ಟೆಲ್ಲ ಬೆಲೆ ಏರಿಕೆ ಆಗ್ತಾ ಇದೆ. ನಮ್ಮ BGS ಮಠ ಆಗಿರ್ಬೋದು, ಸ್ವಾಮಿಗಳಾಗಿರ್ಬೋದು, ಶೇಖರ್ ಸ್ವಾಮಿಗಳಾಗಿರ್ಬೋದು, ಸಂಬಂಧಪಟ್ಟರಾಗಿರ್ಬೋದು, ರಾಜಕಾರಣಿಗಳನ್ನ ಒಂದು ಪ್ರಶ್ನೆ ಕೇಳಲ್ಲ. ಈಗ ಒಂದು ಮಠ ಇದ್ರೆ ಆ ಮಠ ಸಮಾಜಕ್ಕೆ ದಿಕ್ಸೂಚಿ ಆಗ್ಬೇಕು, ಸರ್ಕಾರಕ್ಕೆ ದಿಕ್ಸೂಚಿ ಆಗ್ಬೇಕು, ನಮ್ಮಂತವ್ರಿಗೆ ಒಂದು ದಿಕ್ಸೂಚಿ ಆಗ್ಬೇಕೇ ಹೊರತು ಖಂಡಿತವಾಗಿ ರಾಜಕಾರಣಿಗಳ ಒಂದು ಆವಭಾವಗಳಿಗೆ ಎಸ್ ನೋ ಆಗಿ ಆಗ್ಬಿಟ್ರ ಅಂತಂದ್ರೆ ಸಮುದಾಯದವರು ಎಲ್ಲಿ ಹೋಗ್ಬೇಕು ಅಂತ ಹೇಳುತ್ತಾ
ಖಂಡಿತವಾಗಿ ಇದನ್ನ ನಾನು ಸಾರ್ವಜನಿಕವಾಗಿ ಕೇಳಬೇಕು ಅಂತಾನೆ ಕೇಳ್ತಾ ಇದ್ದೀನಿ. ಕಾರಣ ಯಾಕೆ ಅಂತಂದ್ರೆ ಕೇಳಬೇಕಾದಂತ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದೀವಿ. ಸಮುದಾಯ ಈ ಒಕ್ಕಲಿಗರು ಅಂತ ಹೇಳ್ಕೊಂಡು ಎಲ್ಲ ಒಂದು 5% ಶ್ರೀಮಂತ ಒಕ್ಕಲಿಗರು ಕರ್ನಾಟಕದಲ್ಲಿ, 95% ಬಡ ಮತ್ತೆ ಸಾಮಾನ್ಯ ಒಕ್ಕಲಿಗರ ಅವರ ಓಟಗಳನ್ನ ಕದಿಸ್ಕೊಂಡು, ಅವ್ರ ಜಮೀನುಗಳನ್ನ ಕದಿಸ್ಕೊಂಡು ಅದನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಎಲ್ಲೋ ಒಂದು ಕಡೆ ಬೀದಿ ಪಾಲ್ ಮಾಡಿದ್ದಾರೆ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಾದರೂ ರಾಜ್ಯ ಒಕ್ಕಲಿಗರ ಸಂಘ ಮತ್ತೆ ಈ ಮಠ ಸಮುದಾಯದ ಬಡವರಿಗೆ, ಕೆಳವರ್ಗದವ್ರಿಗೆ, ಕೈಗೆಟಕದವ್ರಿಗೆ ಸಹಾಯಕ್ಕೆ ನಿಲ್ಲಲಿ. ಬರೀ ಶ್ರೀಮಂತರನ್ನ ಕರ್ಕೊಂಡ್ಬಂದು, ರಾಜಕಾರಣಿಗಳನ್ನ ಕರ್ಕೊಂಡ್ಬಂದು ಅಥವಾ ಒಂದು ಪಕ್ಷದ ಒಬ್ಬರನ್ನ ಕರ್ಕೊಂಡ್ಬಂದು ತಾವುಗಳು ಇನ್ನ BGS ಮಠದ ಮೆಡಿಕಲ್ ಕಾಲೇಜ್ಗಳನ್ನ, ಹಾಸ್ಪಿಟಲ್ಗಳನ್ನ ಇನಾಗ್ರೇಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗ ಆಗುತ್ತೆ ಅಂತ ಹೇಳುತ್ತಾ, ಕರ್ನಾಟಕದಲ್ಲಿ ಕನ್ನಡ ಪ್ರಾಮುಖ್ಯವಾದಂತ ಭಾಷೆ, ನಮ್ಮ ಮದರ್ ಟಂಗ್ ಅಂತ ಹೇಳ್ತೀವಿ. ಮದರ್ ಟಂಗ್ ಅಂತ ಹೇಳಿದ್ರೆ ನಾವು ಬಳಸುವಂತ ಭಾಷೆ ಸಹ ಕನ್ನಡ ಸಹ ಆ ಒಂದು ಇನಾಗ್ರೇಷನ್ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ನಮಗೆ. ಆ ಒಂದು ಹೆಡ್ಲೈನ್ಸ್ ಬಿಟ್ರೆ, ಆದಿಚುಂಚನಗಿರಿ ಹೆಡ್ಲೈನ್ಸ್ ನ ಬಿಟ್ರೆ ಮಿಕ್ಕಿದೆಲ್ಲವುದು ಇಂಗ್ಲಿಷ್ ಅಲ್ಲಿ ಇತ್ತು. ಯಾಕೆ ಕನ್ನಡ ಯಾಕೆ ಬೇಡ? ಆಮೇಲೆ ಸಾಮಾನ್ಯ ಸಮುದಾಯದ ವ್ಯಕ್ತಿಗಳು ಮಠಕ್ಕೆ ಬೇಡವಾಯ್ತಾ? ಆಮೇಲೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಬರೀ ಶ್ರೀಮಂತರೇ ನಿಂತ್ಕೊಂಡು ಅಧಿಕಾರ ಎಂಜಾಯ್ ಮಾಡಿಕೊಂಡು ಅಲ್ಲಿರುವ ಆಸ್ತಿಗಳನ್ನ ಬಳಸ್ಕೊಂಡು ಸಮುದಾಯನ ಎಲ್ಲೋ ಒಂದ್ ಕಡೆ ಬಳಸ್ಕೊಂತ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳುತ್ತಾ, ಆಮೇಲೆ ಅನ್ಯಾಯ ಹೇಳ್ತಾರಲ್ಲ, ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ, ಇನ್ಜಸ್ಟಿಸ್ ಎನಿವೇರ್ ಇಸ್ ಎ ಥ್ರೆಟ್ ಟು ಜಸ್ಟಿಸ್ ಎವ್ರಿವೇರ್ ಅಂತ. ಅನ್ಯಾಯ ಪ್ರಪಂಚದ ಯಾವುದೇ ಮೂಲೆಯಲ್ಲಾಗ್ಲಿ ಅದು ನ್ಯಾಯಕ್ಕೆ ಮಾಡುವಂತ ಅನ್ಯಾಯ ಅಂತೆ. ಸೊ ಅನ್ಯಾಯ ಎಲ್ಲೇ ನಡೆದ್ರು ಕೂಡ ಅದನ್ನ ಧ್ವನಿ ಮಾಡಬೇಕಾದ್ರು ನನ್ನ ಕರ್ತವ್ಯ ಅಂತ ಅನ್ಕೊಂಡು, ಇಟ್ಸ್ ಮೈ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ, ಸಾಂವಿಧಾನಿಕ ನನ್ನ ಜವಾಬ್ದಾರಿ ಅನ್ಕೊಂಡು ಈ ಪ್ರಶ್ನೆಯನ್ನ ಮಠಕ್ಕೆ, ನಾನು ಮಠದವ್ರು ಇಷ್ಟನ್ನೇ ಕೇಳೋದು, ಅಮಿತ್ ಶಾ ಮತ್ತೆ ಬಿಜೆಪಿ ಅವರು ಬಿಟ್ರೆ ಬೇರೆ ಯಾರು ನಿಮಗೆ ಕಾಣಿಸ್ಲಿಲ್ವಾ? ಆಮೇಲೆ ಕರ್ನಾಟಕದಲ್ಲಿ ಈ ಮಠವನ್ನ ಕಟ್ಟಿದ್ದು ರೈತರು, ಸಮುದಾಯದವರು, ಬಡವರು ದೇಣಿಗೆಗಳನ್ನ ಕೊಟ್ಟು, ದವಸ ಧಾನ್ಯಗಳನ್ನ ಕೊಟ್ಟು, ಜಮೀನುಗಳನ್ನ ಕೊಟ್ಟು ಈ ಮಠವನ್ನ ಬೆಳೆಸಿದ್ರು. ಈ ಮಠ ಅದೇ ಆ ಒಂದು ಕೆಲಸ ಆ ಸಮುದಾಯದಲ್ಲಿರುವ ಕೆಳ ವ್ಯಕ್ತಿಗಳಿಗೆ ಬೆನ್ನಿಗೆ ನಿಂತ್ಕೊಂಬೇಕೆ ಹೊರತು ಇವತ್ತು ಕಮರ್ಷಿಯಲೈಸೇಷನ್ ಆಗ್ತಾ ಇದೆ. ಕನ್ನಡವನ್ನ ಮರಿತಾ ಇದ್ದೀರಾ. ಸಮುದಾಯದ ಸಾಮಾನ್ಯ ವ್ಯಕ್ತಿಗಳನ್ನ ಮಠ ಆಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು ಮರಿತಾ ಇದ್ದಾರೆ. ಖಂಡಿತ ಅಂತ ದಿನ ಬರೋದು ಬೇಡ ಅಂತ ಹೇಳುತ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಐ ಥಿಂಕ್ ವರ್ಲ್ಡ್ ಯೋಗ ಡೇಯ ಶುಭಾಶಯಗಳನ್ನ ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಪ್ರಶ್ನೆ ಕೇಳಿ ಅಭ್ಯಾಸ, ಓಕೆ? ತಪ್ಪಾದಾಗ ಅದನ್ನ ಕೇಳ್ಬೇಕನ್ಸುತ್ತೆ, ಕೇಳ್ತೀನಿ. ನನಗೇನು ಅದನ್ನ ಕೇಳಲಿಕ್ಕೆ ಹಿಂದೆ ಮುಂದೆ ಏನಿಲ್ಲ. ಬಟ್ ಮಠದ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಮಠ ಉತ್ತರ ಭಾರತದವರ ಹಿಡಿತಕ್ಕೆ ಹೋಗ್ತಾ ಇದೆಯಾ ಮಠ ಅಂತ ಒಂದು ಡೌಟ್ ಅಂತೂ ನಮಗೆ ಕಾಣ್ತಾ ಇರೋದು ನಿಜ. ನಿನ್ನೆ ಮಠದ ಇನಾಗ್ರೇಷನ್, ಹಾಸ್ಪಿಟಲ್ ಇನಾಗ್ರೇಷನ್ ಅಲ್ಲಿ ಕನ್ನಡ ಮಾಯ ಆಗಿತ್ತು. ಅದು ಕೂಡ ತುಂಬಾ ನೋವಿನ ಸಂಗತಿ. ಆಮೇಲೆ ಆ ಒಂದು ಕಾರ್ಯಕ್ರಮಕ್ಕೆ ಬಡ ಸಮುದಾಯದವ್ರನ್ನ, ಸಾಮಾನ್ಯ ವ್ಯಕ್ತಿಗಳನ್ನ, ನಮ್ಮಂತವ್ರನ್ನ ಯಾರನ್ನು ನೀವು ಯಾರೋ ಕರೆದಿಲ್ಲ. ಕನಿಷ್ಠ ಸ್ವಾಮಿಗಳು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ಬೋದಾಗಿತ್ತು. ಹೇಳ್ತಾರೆ ಸ್ವಾಮಿಗಳು, ಹೇಳ್ತಾರೆ ನಾವು ಬಂದು ಬಿದಿಲ್ ಬಂದು ರಾಜಕೀಯ ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ ಹೋಗ್ಬಿಡಿ. ಆದ್ರೆ ರಾಜಕಾರಣಿಗಳು ಬೇಕಾದಾಗ ನೀವೆಲ್ಲ ಹೋಗಿದ್ದೀರಾ. ಇದೇ DK ಶಿವಕುಮಾರ್ ಅವ್ರ ಮನೆ ರೇಡ್ ಆದಾಗ ಮಠ ಹೋಗಿ ನಿಂತ್ಕೊಂಡಿತ್ತು. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಶ್ರೀಮಂತ ಒಕ್ಕಲಿಗರಿಗೆ ಮಠ ನಿಂತ್ಕೊಳ್ಳೋದು, ಬಡ ಒಕ್ಕಲಿಗರಿಗೆ ಕೇರ್ಲೆಸ್ ಮಾಡೋದು ಖಂಡಿತ ಇದು ಒಳ್ಳೇದಲ್ಲ. ಆಮೇಲೆ ಪ್ರತಿಯೊಬ್ಬ ಸಮುದಾಯ ಅವನ ಹತ್ರ ಹಣ ಇರ್ಲಿ ಇಲ್ದಿರೇ ಇರ್ಲಿ, ಅವ್ರನ್ನೆಲ್ಲ ಒಗ್ಗಟ್ಟಾಗಿ ಕಾಣಿ, ಒಂದೇ ರೀತಿನಲ್ಲಿ ಕಾಣಿ ಅಂತ ಹೇಳುತ್ತಾ, ಕಾಣ್ಲಿಲ್ಲ ಅಂದ್ರೆ ನಾವೇನೂ ಮಾಡಕ್ಕಾಗಲ್ಲ. ನಾವು ಕೂಡ ನೀವು ಯಾವ ರೀತಿ ನೋಡ್ಕೊಳ್ತೀರಾ ಅದೇ ರೀತಿ ನಾವು ಕೂಡ ನಮ್ದೇ ರಿಯಾಕ್ಷನ್ ಇರ್ತದೆ. ಬಟ್ ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದಿಸ್. ಈ ಮಠಕ್ಕಾಗಿರ್ಬೋದು, ಈ ಮಠದ ನಡೆಸ್ತಾರವ್ರಿಗಾಗಿರ್ಬೋದು, ಈ ಸಮುದಾಯಕ್ಕೆ ಆಗಿರ್ಬೋದು, ನಾವು ಯಾವ ಗ್ರೇಟ್ ರೆಸ್ಪೆಕ್ಟ್. ಬಟ್ ಆದರೆ ಎಲ್ಲೋ ಒಂದು ಕಡೆ ಐ ಥಿಂಕ್ ಶ್ರೀಮಂತ ಸಮುದಾಯದ ವ್ಯಕ್ತಿಗಳ ಹೇಳ್ದಂಗೆ ಈ ಮಠ ಕೇಳ್ತಾ ಇದೆಯಾ? ಆಮೇಲೆ ರಾಜಕಾರಣಿಗಳು ಈ ಮಠದ ಮೇಲೆ ಏನಾದ್ರೂ ಹಿಡಿತವನ್ನು ಸಾಧಿಸ್ತಾ ಇದಾರ ಅಂತ ನಮ್ಗೆ ತುಂಬಾ ನೋವಿನ ಸಂಗತಿ. ಯಾರಿಗೂ ಒಬ್ಬ ಸಾಮಾನ್ಯ ಸಮುದಾಯ ಯಾರನ್ನು ಕರೆದಿಲ್ಲ. ಬೇಡ ಬಿಡಿ, ಯಾರನ್ನ ಕರಿಬೇಡಿ. ಇನ್ಮೇಲೆ ಮೋದಿನ, ಅಮಿತ್ ಶಾನ ಅವ್ರನ್ನೇ ಕರ್ಕೊಂಡು ಇನಾಗ್ರೇಷನ್ ಮಾಡ್ಕೊಳ್ಳಿ. ನಮ್ಗೇನು ಸಮಸ್ಯೆ ಇಲ್ಲ. ಮೇಲೊಬ್ಬ ನೋಡ್ತಾ ಇದ್ದಾನೆ, ಎಲ್ಲದನ್ನು ನೋಡ್ತಾ ಇದ್ದಾನೆ. ಸಮಯ ಬಂದಾಗ ಅದೇ ಉತ್ತರ ಕೊಡುತ್ತೆ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಅಂಡ್ ನನ್ನ ನೇರ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯಮಾಡಿ ಕ್ಷಮಿಸಿ. ಯಾಕಂದ್ರೆ ಮಠ ಅನ್ನೋದು ಒಂದು ಐಕ್ಯವಾದಂತ, ಹೇಳಿದ್ನಲ್ಲ, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ,
ತನ್ನ ಬಣ್ಣಿಸಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನೀನು ಲಿಂಗ ಪೂಜೆ ಮಾಡ್ಬೇಕಾಗಿಲ್ಲ ಅಥವಾ ನಮಾಜು ಮಾಡ್ಬೇಕಾಗಿಲ್ಲ, ಒಳ್ಳೆ ಅಂತರಾತ್ಮದಲ್ಲಿ ಎಲ್ಲ ಶುದ್ಧವಾಗಿದ್ರೆ ಅದೇ ಪರಮಾತ್ಮ, ಆ ಪರಮಾತ್ಮ ಅಲ್ಲೇ ಇರ್ತಾನೆ, ಅಲ್ಲೇ ಎಲ್ಲ ಕಾಣಬಹುದು ಅಂತ ಹೇಳುತ್ತಾ, ಎಲ್ಲೇ ಆಗಿರ್ಬೋದು ಅನ್ಯಾಯ ಆದಾಗ ನನ್ನ ಧ್ವನಿ ಇದ್ದೇ ಇರುತ್ತೆ. ಅದು ಮಠ ಆಗಿರ್ಬೋದು, ಬೇರೆ ಆಗಿರ್ಬೋದು. ಸಾಕಷ್ಟು ಜನ ಫೋನ್ ಮಾಡಿ ನನಗೆ ಹೇಳಿದ್ರು, ಮಠದ ಇನಾಗ್ರೇಷನ್ ಅಲ್ಲಿ ಕನ್ನಡ ಮಿಸ್ ಆಗಿದೆ, ನನಗೆ ಫೋನ್ ಮಾಡಿ ಕೇಳ್ತಾ ಇದಾರೆ, ಸರ್ ನಿಮ್ಗೆ ಕರೆದಿದ್ರ ಅಂತ. ನನಗೇನ್ ಕರೆಯೋದ್ ಬೇಡ, ಬಟ್ ಸರ್ ಯಾರಿಗೂ ಕರೆದಿಲ್ಲ, ಬಡ ಸಮುದಾಯದವ್ರನ್ನ ಸ್ವಾಮೀಜಿಗಳು ಯಾರನ್ನೂ ಕರೆದಿಲ್ಲ ಅಂತಂದ್ರು. ನನಗೆ ಗೊತ್ತಿಲ್ಲಪ್ಪ, ಸ್ವಾಮೀಜಿಗೆ ಅಮಿತ್ ಶಾ ಮತ್ತೆ ಅವ್ರು ಬಿಟ್ರೆ ಬೇರೆ ಯಾರು ಕಾಣಿಸ್ದಂಗಿಲ್ಲ, ಕುಮಾರಸ್ವಾಮಿ ಬಿಟ್ರೆ ಯಾರು ಕಾಣಿಸ್ದಂಗಿಲ್ಲ ಅಂತ ನಾನು ಹೇಳ್ತಾ, ಯಾಕಂದ್ರೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೂ ಕೂಡ ಪೇಪರ್ ಅಲ್ಲಿ ಓದಿದ್ದು ಅಷ್ಟೇ ಇನಾಗ್ರೇಷನ್ ಅಂತ, ಯಾರನ್ನೂ ಕರೆದಿಲ್ಲ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಶ್ರೀಮಂತರಿಗೋಸ್ಕರ ಮಠ ಇರಬಹುದು, ಬಡವರು ಆದ್ರೂ ಕೂಡ ಈ ಮಠದ ಮೇಲೆ ಗೌರವ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ನಮ್ಮಂತವ್ರಿಗೆ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಎಸ್.